ಅವಾಗ್ಲೇ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾಪಿಂಗ್ ಬಂದಿವಿ. ಹಂಗೆ ದೇವಸ್ಥಾನಕ್ಕೆ ಬಂದಿವಿ. ಎದಕ್ಕಂದ್ರ ನಂದು ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಯದ. ಹಂಗೆ ಈಗಿನ ಫೇಸ್ಬುಕ್ ಮಾನಿಟೈಸೇಷನ್ ಆಗ್ಯದ. ಅದ್ರ ಸಂಬಂಧ ಕಿರಿಕಿರಿ ಮಾಡಿ ಮಾಡಿ ಮಾನಿಟೈಸೇಷನ್ ಆಗ್ಯದ ಅಂತ ಹೇಳಿ ಕರ್ಕೊಂಡ್ ಬಂದಾರ. ಏನ್ ಶಾಪಿಂಗ್ ಕರ್ಕೊಂಡವ್ರ ಅಂತ ಹೇಳಿ. ನನಗೆ ಇನ್ನೊಂದೇನು ಶಾಕಿಂಗ್ ವಿಷಯ ಅಂದ್ರ ಶೋಬಾರ್ದು ಫೇಸ್ಬುಕ್ ಮಾನಿಟೈಸೇಷನ್ ಆಗ್ಯದ. ಅದು ಶಾಕ್ ಆಗಿಲ್ಲ, ಮಾನಿಟೈಸೇಷನ್ ಆಗಿದ್ದು. ನಂದು 50,000 ಪ್ಲಸ್ ಆದ್ಮೇಲೆ ಫಾಲೋವರ್ಸ್ ಆದ್ಮೇಲೆ ಮಾನಿಟೈಸೇಷನ್ ಆಯ್ತು. ನಾನು ಹೇಳ್ತಿದ್ದು 11,000 ಆದ್ಮೇಲೆ ಆಯ್ತು. ಶಾಕಿಂಗ್ ಏನ್ ವಿಷಯ ಅಂದ್ರ ಇನ್ನ ಶೋಭಾಗ್ 500 ಫಾಲೋವರ್ಸ್ ಆಗಿಲ್ಲ, ಕಂಟೆಂಟ್ ಮಾನಿಟೈಸೇಷನ್ ಆಗ್ಯದ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ. ಏನೋ ಗೊತ್ತಿಲ್ಲಪ್ಪ, ಲಕ್ಕಿ ಇರ್ಬೋದೇನೋ ಗೊತ್ತಿಲ್ಲ. ಇರ್ಬೋದೇನೋ ಅಲ್ಲ, ಲಕ್ಕಿನೇ. ಹ್ಮ್. ಲಕ್ಕಿ ಇದ್ದದಕ್ಕ ಮತ್ತ ಆಗ್ಯದ. ಅದು 500 ಫಾಲೋವರ್ಸ್ಗೆ ಆಕತಿ ಅಂತ ಇನ್ನ ಅನ್ಕೊಂಡಿದ್ದಿಲ್ಲ. 500 ಆಗಿಲ್ಲ. ಆಗಿಲ್ಲ. ಆಗಿಲ್ಲ ಇನ್ನು. 500 ಆಗಿಲ್ಲ, ನಂದ್ 11,000 ಆದ್ಮೇಲೆ ಆಗ್ಯದ. ಅದು ಇನ್ನ ಪೇಮೆಂಟ್ ತಗೊಂಡಿಲ್ಲ, ಪೇಮೆಂಟ್ ಇಲ್ಲ, $1 ಆಗುವ. ಕಷ್ಟ ಪಡ್ಬೇಕದ್ರಾಗ. ಇನ್ಮೇಲೆ ನೀವು ಕಂಪನಿ ರುಪೀಸ್, ಇಂಡಿಯನ್ ರುಪೀಸ್ ಬಿಟ್ಟು ಡಾಲರ್ ಲೆಕ್ಕದಾಗ ಪೇಮೆಂಟ್ ತಗೊಳ್ತೀರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೇದಾಯ್ತು, ನಿನಗೆ ಒಳ್ಳೇದಾಯ್ತು. ಒಳ್ಳೇದಾಯ್ತು. ಇವ್ರಿಗೆ ಇವತ್ತು ನಂದು ಯೂಟ್ಯೂಬ್ ಸಂಬಂಧ ಕರ್ಕೊಂಡ್ ಬಂದಿದ್ದು ಶಾಪಿಂಗ್. ಮತ್ ನಿಮ್ದು ಫೇಸ್ಬುಕ್ ಸಂಬಂಧ ಯಾವಾಗ ಕರ್ಕೊಂಡು ಹೋಗ್ತೀರಿ? ನೆಕ್ಸ್ಟ್ ಈ ಕನಸ್ನಾಗ ನಿನಗೇನ್ ಕೊಡ್ಸಲ್ ತಗೋತಮ್ಮ. ಏನ್ರ ಕೊಡ್ಸಿದ್ರ ಒಂದ್ 5 ದಿವ್ಸ 6 ದಿವ್ಸ ಹಾಳು ಮಾಡ್ಕೋತೀನಿ. ಅದ್ರ ಸಂಬಂಧ ಏನೋ ಕೊಡ್ಸಲ್ಲ. ಹೌದಲ್ಲ? ನೀನ್ ಕೊಡ್ಸಲ್ ತಗೋ. ನಾನು ಅಲ್ಲ, ಬಂದಿರೋದ ಫಸ್ಟ್ ಹೆಣ್ಮಕ್ಳ ಶಾಪಿಂಗ್. ನಿನಗೇನ್ ಕೊಡಿಸ್ತಾರಲ್ಲ ಅದು ಹೇಳ್ಬೇಕು ನೀ ಅಲ್ಲಿ. ಕೊಡ್ಸಲ್ಲ ಹೇಳ್ತೀನಿ, ನಾನು ಕೊಡ್ಸಲ್ಲ ಅಂತ ಹೇಳಿ. ಅಲ್ಲ ಅಲ್ಲ ನಿನ್ ಬರ್ಡೇಗೆ ಸೈಕಲ್ ಗಿಫ್ಟ್ ಕೊಟ್ಟು ಎಲ್ ಮಾಡ್ದೆ? ಮೂರ ಬಟ್ಟೆ ಮಾಡಿ ಹೋಗೋದಿಲ್ಲ? ನಮ್ಮ ಶಾಲ್ಯಾಗ ನಮ್ ಕ್ಲಾಸ್ ಒಬ್ಬ ಕೆ ಪ್ರವೀಣ್ ಅಂತಿದ್ದ. ಗೇರ್ ಬಿಡು, ದೂರ ಇಟ್ಟು ಮಾತಾಡು. ಟೇಸ್ಟ್ ಇರಲ್ಲ. ನಮ್ ಕ್ಲಾಸ್ ಕೆ ಪ್ರವೀಣ್ ಗೇರ್ ಮುರ್ದಾಕ್ ಬಿಟ್ಟ. ಅದಕ್ಕೆ ನಿನಗೆ ಏನ್ರ ಕೊಡ್ಸಿದ್ ಗಿಫ್ಟ್ ಕೊಟ್ಟಿರ್ತಂದ್ರೆ ಇಟ್ಕೊಳ್ಳೋದಾಗಲ್ಲ. ಅದಕ್ಕೆ ನಿನಗೆ ಏನು ಕೊಡ್ಸಲ್ಲ ಇನ್ಮೇಲೆ. ಇದು ಯಾವ ದೇವಸ್ಥಾನ? ಈಗ ಇಲ್ಲಿ ಬಂದ್ಮೇಲೆ ಫಸ್ಟ್ ನಾವು ಹೋಗಿದ್ದು ಗಂಗಮ್ಮ ಟೆಂಪಲ್. ಅದಾದ್ಮೇಲೆ ವಿಡಿಯೋ ಮಾಡಕ್ ಅಲೋ ಮಾಡ್ಲಿಲ್ಲ ಅಲ್ಲಿ, ಹಂಗಾಗಿ ಇಲ್ಲಿ ಮಾಡಿದ್ವಿ. ಇದು ಯಾವ ಟೆಂಪಲ್? ಇದು ಶಿವನ್ ಟೆಂಪಲ್. ನನ್ ಮದ್ವೆ ಆಗಿ 2021 ಮದ್ವೆ ಆಗೈತ. 2021 ಅಂದ್ರೆ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತಂತ. ನನ್ ಗಂಡಗೆ ಬರೀ ಹೇಳಿದ್ದ ಆಯ್ತು. ಇವತ್ ನನ್ ಗಂಡನ್ ಕರ್ಕೊಂಬಂದಿನಿ. ಐತಿ ಅಂತ ಹೇಳ್ತಿದ್ದ. ಹೋಗೋಣ ಅಂತಿದ್ದ, 4 ವರ್ಷದಿಂದ ಹೋಗೋಣನೇ ಅಂತಿದ್ದ. ಇವಾಗ ಕರ್ಕೊಂಬಂದಿನಿ ಈ ಗುಡಿಗೆ. ಬಟ್ ನಾನಂತೂ ದಿನ ಬರ್ತಿದ್ದೆ ಈ ಗುಡಿಗೆ. ನಮ್ಮ ಅವ್ವನ್ ಜೊತೆ, ನಮ್ಮ ಫ್ಯಾಮಿಲಿ ಜೊತೆ ಬರ್ತಿದ್ದೆ. ಇವಾಗ ಬಂದಿರೋದೇ ನನ್ ಗಂಡನ್ ಜೊತೆ. ನೋಡ್ರಿ, ಅವ್ರೇನ್ ಹೇಳಿಲ್ಲ. ಅವ್ರ ಫೇಸ್ಬುಕ್ ಗೆ ಡಾಲರ್ ತಗೋತಾರೆ ನಿಮ್ಮಲ್ಲಿ. ಅದ್ರ ಬಗ್ಗೆ ಏನು ಹೇಳಕ್ ರೆಡಿ ಇಲ್ಲ. ಇನ್ನು ತಗೊಳ್ಳೋಣ, ಆಮ್ಯಾಗ ಮಾತಾಡೋಣ. ತಗೊಳಕ್ಕಿಂತ ಮೊದ್ಲೇ ಏನ್ ಮಾತಾಡಕ್ ಆಗ್ತದ? ಸರಿ, ಹೌದಲ್ಲ? ಅಷ್ಟೇ ಪ್ರಯತ್ನ ಪಡ್ಬೇಕಷ್ಟ. ಪ್ರಯತ್ನ ಪಡ್ಬೇಕು. ಈಕಿ ಕೈ ರೊಕ್ಕ ಬಂದ್ ಮುಟ್ಬೇಕು ಅನ್ನೋಷ್ಟೊತ್ತಿಗೆ 1 ವರ್ಷ ಆಗತ್ತೆ, ಇಲ್ಲ 2 ವರ್ಷ ಆಗತ್ತ. ನಾವು ಇಬ್ರು ಸಪೋರ್ಟ್ ಮಾಡ್ತೀವಿ. ಒಂದ್ 2-3 ತಿಂಗಳದಾಗ ರೊಕ್ಕ ತಗೋತೀರಿ ನಾವು. ಮಲ್ಲೇಶ್ವರಂ ಶಾಪಿಂಗ್ ಮುಗೀತು. ನಾನು ಅನ್ಕೊಂಡಿದ್ದೆ ಖರ್ಚು ಭಾಳ ಮಾಡಿಸ್ತಾರ ಇವ್ರು ಅಂತೇಳಿ. ಅಷ್ಟೊಂದು ಖರ್ಚು ಮಾಡಿಸ್ಲಿಲ್ಲ. ಒಳ್ಳೇದಾಗ ಪಾಪ ರಾಹುಲಿಗೆ ಏನೂ ತಗೊಂಡಿಲ್ಲ. ನಿಮ್ಮ ಅನಿಸಿಕೆ? ದೊಡ್ಡ ಮಂದಿ ಸಿಟ್ಟಾಗ್ಯಾನ ಅವನಿಗೆ. ಇವತ್ತೇನಿಲ್ಲ, ಮಲ್ಲೇಶ್ವರಂ ಬರೇ ಹೆಣ್ಮಕ್ಳು ಶಾಪಿಂಗ್. ನಾವು ಬುಧವಾರ ದಿನ ಡಿಮಾರ್ಟಿಗೆ ಹೋಗ್ತೀವಿ. ಅದ್ರ ಸಂಬಂಧ ಇವತ್ತೇನು ತಗೊಳಲ್ಲ. ಹೌದಲ್ಲ? ಲಿಪ್ಸ್ಟಿಕ್ ಹೆಣ್ಮಕ್ಳು ತಿನ್ನೋದು ಕೇಳ್ಬೇಡ, ಗಂಡ್ಮಕ್ಳು ತಿನ್ನೋದು. ಅದೇ ಪಿಜ್ಜಾ ಮನೆಗೆ ಹೋದ್ಮೇಲೆ ಆರ್ಡರ್ ಮಾಡೋಣ.
ಎರಡು ಎರಡು ಚೈಲ್ಡ್ಗಳು ನೋಡ್ರಿ ಹೆಂಗ ಊಟ ಮಾಡಲ್ಲ ಪಿಜ್ಜಾ ತಿಂತೀವಿ ಪಿಜ್ಜಾ ಪಿಜ್ಜಾ ಅಲ್ಲಿ ಹೇಳೋದಲ್ಲ ಇಲ್ಲಿ ಹೇಳೋದು ಪಿಜ್ಜಾ ತಿಂತೀವಿ. ನಂದು ರಾಹುಲ್ದು ಪರಿಸ್ಥಿತಿ ನೋಡ್ರಿ ಹೆಂಗೈತಿ. ಇವ್ರು ಶಾಪಿಂಗ್ ಹೋಗ್ಯಾರ, ನಾವಿಬ್ರು ಹಿಂಗೆಲ್ಲಾ ಹಿಡ್ಕೊಂಡು ವೇಟ್ ಮಾಡತ್ತೀವಿ. ಏನೋ ಲಿಫ್ಟ್ ತರಕ್ ಹೋಗ್ಯಾರ ಇನ್ನೂ ಬಂದಿಲ್ಲ. ಅರ್ಧ ತಾಸ್ ಆಯ್ತು. ಆಗಲೇ ಸ್ಟೇಷನರಿ ಅಂಗಡಿಗೆ ಹೋಗಿದ್ರು, 130 ರೂಪಾಯಿ ಐಟಮ್ ತಗೊಳಕ್ ಅರ್ಧ ತಾಸ್ ಮಾಡ್ಯಾರ. ಅಷ್ಟು ದೊಡ್ಡ ಅಂಗಡಿಗೆ ಹೋಗಿ ಈಗ ಒಂದು ಲಿಪ್ಸ್ಟಿಕ್ ತೊಗೊಳಕ ಇನ್ನೂ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಅರ್ಧ ತಾಸ ಆಯ್ತು ಒಂದ್ ಲಿಫ್ಟ್ ಕುಡ್ಕಾಕ್ ಹೋಗಿ ಇನ್ನೂ ಬಂದಿಲ್ಲ. ರಾಹುಲ್ಗಂತೂ ಈಗ ಹಸು ಆಗ್ಯದ, ಜಲ್ದಿ ಊಟಕ್ಕೆ ಮನೆಗೆ ಹೋಗಂಗ. ಪಿಜ್ಜಾ ಕೇಳತ್ತ, ಏನು ಬೇಕು? ಪಿಜ್ಜಾ ಬೇಕಲ್ಲ ನಿನಗೆ? ಪಿಜ್ಜಾ ಕೇಳತ್ತಾನ, ಪಿಜ್ಜಾ ತಿಂತಾನಂತ ಇವತ್ತು. ಅದು ಹೆಣ್ಮಕ್ಳು ತಿಂತಾರ, ಗಂಡ್ಮಕ್ಳು ಜಾಸ್ತಿ ತಿನ್ಬಾರ್ದು. ನಾವ್ ದೊಡ್ಡ ಮಂದಿ ಸೌಕರ್ ಮಂದಿ ನಾವ್ ಅದಕ್ಕ ತಿಂತೀವಿ. ಸಾವ್ಕಾರ ಮಂದಿ ಪಿಜ್ಜಾ ತಿಂತಾರನ? ಗೊತ್ತಿರ್ಲಿಲ್ಲ ನನಗೆ. ನಾವು ಬೇರೆ ರೊಟ್ಟಿ ಚಪಾತಿ ತಿಂತೀವಿ. ನಾವೆಲ್ಲಾರು ಸೌಕರ್ ಮಂದಿ ಪಿಜ್ಜಾ ತಿಂತೀವಿ. ನೋಡ್ರಿ ಮಾರ್ಕೆಟ್, ಮಲ್ಲೇಶ್ವರ ಮಾರ್ಕೆಟ್ ನಮ್ಮೂರಿನ ತರಾನೇ ಐತಿದು. ನಿಮ್ಮೂರ್ ತರನೇ ಐತಲ್ಲ? ನಮ್ಮೂರ್ ಸಂತಿ ಹಿಂಗ. ನಿಮ್ಮೂರು ಯಾವ್ದು? ಹುಬ್ಳಿ. ಹುಬ್ಳಿ ಸಂತಿ ಹಿಂಗೇನ? ಯಾವಾಗನ ಅಲ್ಲಿ ಇದ್ರೊಳಗೆ ಎಲ್ಲಿ ಕಾಣಕ್ ರೆಡಿ ಇಲ್ಲ ನೋಡಿರಿ, ಎಷ್ಟು ಹುಡುಕಾಡಾತು. ಝೂಮ್ ಹಾಕಿದ್ರು ಕಾಣಲಾಗ್ಯಾರ. ಬಂದ್ರನ? ಇಲ್ಲ, ಆಯ್ತು ಬಿಡು, ಇನ್ನೊಂದು ಅರ್ಧ ತಾಸು ಕುಂದ್ರು ಅಂತ. ನಾವು ಎಲ್ಲಿ ಕಾಣಕ್ ರೆಡಿ ಇಲ್ಲ ಇವ್ರು. ಇನ್ನೂ ಬಂದಿಲ್ಲ. ನಮ್ ರಾಹುಲ್ ಏನು ತಗೊಳಿಲ್ಲ ಪಾಪ. ಏನ್ ಬೇಕಾಗಿತ್ತು ನಿನಗೆ? ಏನು ಬೇಡ. ಯಾಕ? ನನಗ್ ಬೇಕಾಗಿದ್ದಿದ್ದು ಅದೊಂದ್ ಲೇಸರ್ ಲೈಟ್. ಅವೆಲ್ಲ ಯೂಸ್ ಇಲ್ಲಾರ್ದು ಯೂಸ್ ಆಗೋದ್ ತಗೋಬೇಕು ನಿನಗೆ. ಸ್ಕೂಲಿಗೆ ಯೂಸ್ ಆಗೋದ್ ತಗೋಬೇಕು. ಆಗಲಕ್ಕ ಸ್ಕೂಲಿಗೆ ಯೂಸ್ ಆಗಿರೋದ ಕೇಳಿಗೆ ಅದು ಕೊಡಿಸ್ಲಿಲ್ಲ. ಯಾವ ಸ್ಕೂಲಿಗೆ? ಅದು ಸಣ್ಣ ಮಕ್ಳು ಆಟ ಆಡೋದು. ಎರೇಸರ್, ಎಲೆಕ್ಟ್ರಿಕ್ ಎರೇಸರ್ ಸಣ್ಣ ಮಕ್ಳು ಆಟ ಆಡೋದೇನು ಅದು ನಾಳೆ ಕೈಯಾಗಿ ನೂತತ್ ಅಂತ ಅಂದ್ಬಿಟ್ಟು ಒಂದ್ ಬಟನ್ ಒದ್ಬಿಟ್ರೆ ಆರಾಮ್ ಸುಮ್ನೆ ಹಿಂಗಂದ್ರೆ ಅಲ್ಸ್ಕೊಂತೈತೆ. ಆರಾಮ್ ಯಾವ್ದಿಲ್ಲ, ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಆಗ್ಬಿಟ್ಟಾನ ಅದಕ್ಕ. ಸ್ಮಾರ್ಟ್ ವರ್ಕ್ ಮಾಡಕ್ ಇಷ್ಟಪಡ್ತಾರೆ. ನಂಗೆ ಓನ್ಲಿ ಸ್ಮಾರ್ಟ್ ವರ್ಕ್ ಮಾಡಕ್ ಇಷ್ಟ. ಇಂಟೆಲಿಜೆಂಟ್ ತರ ಈಗ ಯಾವ್ದನ ಮಿಷಿನ್ ಕ್ರಿಯೇಟ್ ಮಾಡ್ಬಿಟ್ಟು ಆರಾಮಗ ಹುಡುಗರು ಬಂದು ಹಿಂಗ್ ಒಂದ್ ಕ್ಲಾಪ್ಸ್ ಹೊಡೆದ್ರ ಅವ್ರ ತರದ ಇನ್ನೊಂದ್ ಡೂಪ್ಲಿಕೇಟ್ ಆಗ್ಬಿಡ್ಬೇಕು. ಅದು ಶಾಲಿಗೆ ಹೋಗ್ಬೇಕು ಆರಾಮ್ ಮನ್ಯಾಗ ಆಟ. ಹೌದು, ನೀ ಏನೋ ಕ್ವಶನ್ ಕೇಳ್ತೀನಿ. ಏನ್ ಕ್ವಶನ್ ಅದು? ಈಗ ಯಾವ್ದನ ಗೇಮ್ ಮಾಡ್ಬಿಟ್ಟು ಯಾರನ್ನ ಏನನ್ನ ಸತ್ತೋದ್ರಂದ್ರೆ ಆ ಗೇಮ್ ಬ್ಯಾನ್ ಮಾಡ್ಬಿಡ್ತಾರೆ. ಅದೇ ಎಕ್ಸಾಮ್ ಇಂದ ಯಾರನ್ನ ಏನಾಕೊಂಡ್ ಸತ್ರ ಎಕ್ಸಾಮ್ ಎದಕ್ ಬ್ಯಾನ್ ಮಾಡಲ್ಲ? ಈಗ ಮನೆಗೆ ಬಂದ್ವಿ ನೋಡ್ರಿ. ಸಾಯಂಕಾಲ 5:30 ಹೋಗಿದ್ವಿ, 9:30 ಈಗ ಬಂದ್ವಿ ನೋಡ್ರಿ. ಮಕ್ಕಳು ಹೆಂಗಾಗಿ ಇವರು ನಂದೇ ಸ್ವಲ್ಪ ಡಲ್ ಆಗ್ಯದ. ಇವೆಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಕಾಣತ್ತಾರ. ಇಬ್ರು ಪರ್ಚೇಸ್ ಜಾಸ್ತಿ ಏನು ಮಾಡ್ಲಿಲ್ಲ, ರೊಕ್ಕ ಉಳಿಸಿದ್ರು. ಅದಕ್ಕೆ ಇಬ್ರಿಗೂ ಥ್ಯಾಂಕ್ಸ್. ನಮ್ಮ ಲಾಗ್ಸ್ ಇಲ್ಲಿಗೆ ಮುಗಿತ್ತು. ಮತ್ತೆ ಸಿಗೋಣ ಮುಂದಿನ ಲಾಗ್ದಲ್ಲಿ. ಬಾಯ್. ಬಾಯ್. ನಮಸ್ತೆ. ನಮಸ್ತೆ, ಬಾಯ್.